ಮೀನು ವ್ಯಾಪಾರ. ಹೋದ ವರ್ಷ ಮಳೆ ಬಂದು ಪ್ರವಾಹದ ನೀರು ಊರಿನೊಳಗಡೆ ಬಂದಿದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ನೆಲದ ಮೇಲೆ ಕಟ್ಕೊಂಡಿದ್ದ ಅವ್ರ ಮನೆಗಳೆಲ್ಲ ನೀರಲ್ಲಿ ಮುಳುಗೋಗಿ ಕೊನೆಗೆ ಪ್ರಾಣ ಕಾಪಾಡೋದಕ್ಕೋಸ್ಕರ ಒಂದು ಮರದ ಮೇಲೆ ಇದ್ದ ಗುಡಿಸಲಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಪ್ರಾಣನ ಕಾಪಾಡ್ಕೊಂಡ್ರು. ಆ ಅನುಭವನ ಅವ್ರು ಮರಿಲೇ ಇಲ್ಲ. ಈ ವರ್ಷ ಕೂಡ ಮಳೆಗಾಲ ಹತ್ರ ಬರ್ತಾನೆ ಇತ್ತು. ಎಲ್ಲ ಪಕ್ಷಿಗಳು ಕೂಡ ಈ ವರ್ಷ ನಾವು ಎಲ್ಲರೂ ನೆಲದ ಮೇಲೆ ಮನೆ ಕಟ್ಕೊಳ್ಬಾರ್ದು, ಈ ಸಲ ದೊಡ್ಡ ದೊಡ್ಡ ಮರಗಳ ಮೇಲೆ ದೊಡ್ಡ ದೊಡ್ಡ ಕೊಂಬೆಗಳ ಮೇಲೆ ಮನೆನ ಕಟ್ಕೊಳ್ಳೋಣ, ಆವಾಗ್ಲೇ ಪ್ರವಾಹದ ನೀರು ಏನು ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ರು. ನಿರ್ಧಾರದ ಪ್ರಕಾರ ತುನಿಗುಬ್ಬಚ್ಚಿ, ಚೋಟುಗಿಳಿ, ಚಿಚುಕಾಗಿ, ಮಹಿಹದ್ದು, ಲೂಸಿ ಪಾರಿವಾಳ ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಮರದಲ್ಲಿರುವ ದೊಡ್ಡ ದೊಡ್ಡ ಕೊಂಬೆಗಳಲ್ಲಿ ಅವರಿಗೋಸ್ಕರ ಮನೆಗಳನ್ನ ಕಟ್ಕೊಂಡ್ರು. ಅವರು ಅನ್ಕೊಂಡ ಹಾಗೇನೆ ಕೆಲವು ದಿನಗಳ ನಂತರ ಅಡವಿಯಲ್ಲಿ ವಾತಾವರಣ ಬದಲಾಗಕ್ಕೆ ಶುರುವಾಯಿತು. ಜೋರಾಗಿ ಮಳೆ ಬರೋದ್ರಿಂದ ಅಲ್ಲಿರುವ ಕೊಳ, ನದಿ ಎಲ್ಲಾನು ನೀರು ತುಂಬಿ ಆ ನೀರೆಲ್ಲ ಉಕ್ಕಿ ಊರೊಳಗಡೆ ಬಂದು ಊರಲ್ಲಿದ್ದ ಮನೆಗಳು ಎಲ್ಲಾನು ನೀರಲ್ಲಿ ಮುಳುಗಿ ಹೋಯ್ತು. ಆದ್ರೆ ಪಕ್ಷಿಗಳು ಎಲ್ರೂ ಕೂಡ ಮೊದಲೇ ಮರದ ಮೇಲೆ ಮನೆ ಕಟ್ಕೊಂಡಿದ್ರಿಂದ ಅವ್ರು ಯಾರಿಗೂ ಯಾವುದೇ ರೀತಿಯ ಅಪಾಯ ಕೂಡ ಬರಲೇ ಇಲ್ಲ. ಹಬ್ಬ, ದೇವರ ದಯೆಯಿಂದ ಈ ಸಲ ನಾವು ತಪ್ಪಿಸ್ಕೊಂಡು ಚೋಟು. ಕೆಳಗೆ ನೋಡು, ಆ ಮಳೆಯಿಂದ ಪ್ರವಾಹ ಬಂದು ಊರೇ ಕೊಚ್ಕೊಂಡು ಹೋಗ್ತಾ ಇದೆ. ನಾವು ಮಾತ್ರ ಈ ಸಮಯದಲ್ಲಿ ಕೆಳಗೆ ಇದ್ದಿದ್ರೆ ನಮ್ಮ ಮನೆ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಿತ್ತು. ಹೌದು ತುನಿ, ನಾವು ಕೂಡ ಈ ಸಲ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಮರದ ಮೇಲೆ ಮನೆ ಕಟ್ಕೊಂಡಿದ್ದೀವಿ. ನಾವು ಕೂಡ ಕೆಳಗೆ ಇದ್ದಿದ್ರೆ ನಾವು ಕಷ್ಟಪಡ್ತಾ ಇದ್ದು, ಆದ್ರೆ ಇಲ್ಲಿ ನೋಡು ಮಕ್ಕಳು ಎಷ್ಟೊಂದು ಸುರಕ್ಷಿತವಾಗಿದ್ದಾರೆ. ಆವಾಗ ಮಹಿಹದ್ದು ಪಕ್ಕದ ಮರದಿಂದ, ತುನಿ, ಚೋಟು, ನೀವೆಲ್ಲರೂ ಸೇಫ್ ಆಗಿ ಇದ್ದೀರ ತಾನೆ? ನನ್ಗೊಂತೆ ಇವತ್ತು ತುಂಬಾನೇ ಸಂತೋಷ ಆಗ್ತಾ ಇದೆ. ಕಳೆದ ವರ್ಷ ನಾವು ಕೆಳಗೆ ಮನೆ ಕಟ್ಟಿರೋದ್ರಿಂದ ನೀರಲ್ಲಿ ನೊಂದೋಗಿದ್ದು, ಆದ್ರೆ ಈ ವರ್ಷ ನಾವು ಮುಂಚಿತವಾಗಿ ಬುದ್ಧಿವಂತಿಕೆಯಿಂದ ಒಳ್ಳೆ ಕೆಲಸ ಮಾಡಿದೀವಿ. ಹೌದು ಮಗಿಯವರೇ, ಹೊರಗಡೆ ನೋಡಿದ್ರ ಎಷ್ಟೊಂದು ಮಳೆ ಬರ್ತಾ ಇದೆ. ಆದ್ರೆ ಈ ಮಳೆ ಬಗ್ಗೆ ಆಲೋಚನೆ ಮಾಡಿದ್ರೆ ಮನೆಯಲ್ಲಿ ನಮಗೆ ತಿನ್ಲಿಕ್ಕೆ ರೇಷನ್ ಎಲ್ಲ ಖಾಲಿ ಆಗ್ತಾ ಇದೆ ಅಂತ ಬೇಜಾರಾಗ್ತಾ ಇದೆ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆಯಿಂದ ಮಾತಾಡ್ತಾ ಇದ್ದಾಗ ಚಿಚುಕಾಗಿಗೆ ಮಾತ್ರ ಬೇರೆ ಏನೋ ಒಂದು ಆಲೋಚನೆ ಅವಳ ಮೆದ್ರಲ್ಲಿ ಹೋಗ್ತಾ ಇತ್ತು. ಅದೇನಂದ್ರೆ ಚಿಚುಕಾಗಿಯ ಮನೆ ಇರುವ ಮರದ ಕೆಳಗಡೆ ಪ್ರವಾಹದ ನೀರು ತುಂಬಾನೇ ಜಾಸ್ತಿ ಇತ್ತು. ಆ ನೀರಿನಲ್ಲಿ ದೊಡ್ಡ ದೊಡ್ಡ ಮೀನುಗಳು ಹಾರ್ಕೊಂಡು ಆಟಾಡ್ಕೊಂಡು ಸಂತೋಷವಾಗಿ ಇತ್ತು. ಅದನ್ನ ನೋಡ್ತಾ ಇದ್ದಾಗ ಚಿಚುಕಾಗಿಗೆ ಆ ಮೀನುಗಳನ್ನ ಹಿಡಿದು ವ್ಯಾಪಾರ ಮಾಡ್ಬೋದು ಅಂತ ಅನಿಸ್ತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಅರೆರೇ, ಈ ಮಳೆಗೆ ನದಿಯಲ್ಲಿರುವ ಮೀನುಗಳೆಲ್ಲ ಕೊಚ್ಕೊಂಡು ನೀರಲ್ಲಿ ಹೋಗ್ತಾ ಇದೆ. ಸರಿಯಾಗಿ ನನ್ನ ಮನೆ ಕೂಡ ನೀರಿನ ಕೆಳಭಾಗದಲ್ಲೇ ಇದೆ. ನಾನು ಈ ಮೀನಿಗೆ ಬಲೆ ಹಾಕಿ ಈ ಮೀನನ್ನು ಹಿಡಿದು ಬಿಸಿ ಬಿಸಿ ಮಳೆಯಲ್ಲಿ ಮೀನು ಸಾರು ಮಾಡಿ ವ್ಯಾಪಾರ ಮಾಡಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ. ಎಲ್ಲರೂ ಮೀನು ಸಾರು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಖಂಡಿತವಾಗಿ ನನ್ನ ಜೊತೆಯಿಂದ ತಗೋತಾರೆ. ಹಾಗಂತ ಅನ್ಕೊಳ್ತೋ ಇಲ್ವೋ ಚಿಚುಕಾಗಿ ತಕ್ಷಣ ಅವಳ ಮನೆಯೊಳಗಡೆ ಹೋಗಿ ಅವಳು ಮನೇಲಿಟ್ಕೊಂಡಿದ್ದ ಒಂದು ಗಾಳನ ಹೊರಗಡೆ ತಗೊಂಡ್ ಬಂತು. ಅವಳು ಮರದಲ್ಲಿದ್ದ ಕೊಂಬೆಯ ಮೇಲೆ ಕೂತ್ಕೊಂಡು ಆ ಗಾಳನ ನೀರಿನಲ್ಲಿ ಹಾಕಿ ಒಂದೊಂದಾಗಿ ದೊಡ್ಡ ದೊಡ್ಡ ಮೀನನ್ನ ಹಿಡಿದು ಅವಳ ಹತ್ರ ಇದ್ದ ಬುಟ್ಟಿಯಲ್ಲಿ ಹಾಕೊಳ್ತಾ ಇದ್ದ. ಮೀನುಗಳು ಸುಮಾರು ಸಿಗ್ತಾ ಇತ್ತು. ಆ ಮೀನುಗಳನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡು ಅವಳು ತುಂಬಾನೇ ಸಂತೋಷ ಪಡ್ತಿದ್ಲು. ಹೀಗಿರುವಾಗ ಪಕ್ಕದ ಮರದಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ಅವರವರ ಮಕ್ಕಳ ಜೊತೆ ಹೊರಗಡೆ ಬಂದು ಆ ಮಳೆನ ನೋಡ್ಕೊಂಡು ಸಂತೋಷವಾಗಿ ಎಂಜಾಯ್ ಮಾಡ್ತಿದ್ರು. ಅಮ್ಮ, ನನಗೆ ತುಂಬಾನೇ ಚಳಿ ಆಗ್ತಾ ಇದೆ, ತುಂಬಾನೇ ಹಸಿವು ಕೂಡ ಆಗ್ತಾ ಇದೆ. ಈ ಬೀಳ್ತಾ ಇರುವ ಮಳೆಗೆ ಬಿಸಿ ಬಿಸಿ ಖಾರ ಖಾರವಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ನನಗಿವಾಗ ಏನಾದ್ರೂ ಮಾಡ್ಕೊಡಿ ಅಮ್ಮ. ಹೌದು ಚಿಕ್ಕಮ್ಮ, ಈ ಮಳೆಗೆ ಚಳಿಗೆ ಬಿಸಿ ಬಿಸಿ ಮೀನ್ ಸಾರು ಹಾಗೇನೆ ಮೀನ್ ಫ್ರೈನ ತಿನ್ಬೇಕು ಅಂತ ಆಸೆಯಾಗುತ್ತೆ. ಆ ಮೀನು ಉರಿಯುವ ಸ್ಮೆಲ್ಲು ಮೂಗಿಗೆ ಬಂದ ತಕ್ಷಣ ಮೀನ್ ಸಾರನ್ನು ತಿನ್ಬೇಕು ಅನ್ಸುತ್ತೆ. ನಮ್ಮಮ್ಮನಿಗೆ ಮೀನ್ ತರ್ಲಿಕ್ಕೆ ಹೇಳಿ ಅಮ್ಮ. ಲೇ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಹೊರಗಡೆ ನೋಡ್ತಾ ಇದ್ದೀಯಲ್ವಾ ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ. ಈ ಮಳೆಗೆ ನಾನೋಗಿ ನಿನಗೆ ಮೀನ್ ಇಟ್ಕೊಂಬಂದು ಸಾರು ಮಾಡಿ ಕೊಡ್ಬೇಕಾ? ನಿಂಗೆ ಬುದ್ಧಿ ಇದೆಯಾ? ಸ್ವಲ್ಪ ದಿನಕ್ಕೆ ಬೇಳೆ ಅನ್ನನೇ ತಿನ್ನು, ಮೀನಂತೆ ಮೀನು. ಅಯ್ಯೋ ಚೋಟು, ಮಕ್ಕಳಲ್ವಾ, ಹಾಗೇನೆ ಆಸೆ ಪಡ್ತಾರೆ. ಮಕ್ಕಳಿಗೆ ಮಾತ್ರ ಏನು, ನನಗೂ ಕೂಡ ಈ ಮಳೆಯಲ್ಲಿ ಚಳಿಗೆ ಬಿಸಿ ಬಿಸಿ ಮೀನ್ ಸಾರು ಮೀನ್ ಫ್ರೈ ತಿನ್ಬೇಕು ಅನ್ಸುತ್ತೆ. ಈ ಬೀಳ್ತಾ ಇರುವ ಮಳೆಗೆ ನಾವು ಮೀನ್ನ ಎಲ್ಲಿಂದ ಇಟ್ಕೊಂಬರೋದು? ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಆ ಮಳೆಯಲ್ಲೂ ಕೂಡ ಜೋರಾಗಿ ಮೈಕಲ್ಲಿ ಒಂದು ವಾಯ್ಸ್ ಆ ಅಡವಿ ಸುತ್ತಮುತ್ತ ಕೇಳಿಸ್ತು. ಅದು ಚಿಚುಕಾಗಿಯ ವಾಯ್ಸ್. ಚಿಚು ಮೈಕ್ ಹಿಡ್ಕೊಂಡು, ಹಲೋ ಹಲೋ ಹಲೋ, ಕಾಡಿನಲ್ಲಿರುವ ನನ್ನ ಪ್ರೀತಿಯ ಸ್ನೇಹಿತರೆ,
ನಾನು ಮಾತಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆ ಅಲ್ವಾ? ಈ ಮಳೆಯಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಮೀನ್ ಸಾರು, ಮೀನ್ ಫ್ರೈ ತಿನ್ಬೇಕು ಅಂತ ತುಂಬಾನೇ ಆಸೆಯಾಗಿರುತ್ತೆ. ಹಾಗೆ ಆಸೆಯಾಗಿದ್ರೆ ಈ ಚಿಚ್ಚುವಿನ ಬಳಿ ಬನ್ನಿ. ಈ ಚಿಚ್ಚು ನಿಮಗೋಸ್ಕರ ಫ್ರೆಶ್ ಆದ ಮೀನನ್ನು ಹಿಡಿದು ಮಾರಾಟ ಮಾಡ್ತಾ ಇದ್ದೀನಿ. ಸ್ಟಾಕ್ ಕೇವಲ ಮಿತವಾಗಿರುತ್ತೆ. ಆದಷ್ಟು ಬೇಗ ಬಂದರೆ ಮೀನನ್ನು ಪಡೆದುಕೊಳ್ಳಬಹುದು. ಟುನಿ ಆಶ್ಚರ್ಯದಿಂದ, ಅರೆ, ಏನಿದು ಚಿಚ್ಚುವಿನ ಧ್ವನಿ ಕೇಳಿಸ್ತಾ ಇದೆ? ಮರದ ಮೇಲೆ ಮೀನ್ ಮಾರ್ಕೆಟಾ? ಚೋಟು, ಬೀಳ್ತಾ ಇರುವ ಇಷ್ಟು ಜೋರು ಮಳೆಯಲ್ಲಿ ಮೀನು ಎಲ್ಲಿಂದ ಸಿಕ್ತು? ಆವಾಗ ಚೋಟು ಆಶ್ಚರ್ಯದಿಂದ, ಅರೆ, ಈ ಬೀಳ್ತಾ ಇರುವ ಮಳೆಯಲ್ಲಿ ಈ ಚಿಚ್ಚುವಿಗೆ ಮಾತ್ರ ಇಷ್ಟೊಂದು ಬುದ್ಧಿವಂತಿಕೆ ಎಲ್ಲಿಂದ ಬರ್ತಾ ಇದೆ ಅಲ್ವಾ ಟುನಿ? ಈ ಬೀಳ್ತಾ ಇರುವ ಮಳೆಯಲ್ಲಿ ಅವಳಿಗೆ ಮಾತ್ರ ಮೀನು ಎಲ್ಲಿಂದ ಸಿಕ್ತು? ಹೇಗೋ ವ್ಯಾಪಾರವನ್ನು ಆರಂಭಿಸ್ಬಿಟ್ಟಿದ್ದಾಳೆ. ಆವಾಗ ಪಕ್ಕದ ಮರದಲ್ಲಿದ್ದ ಮಹಿಹದ್ದು, ಟುನಿ, ಚೋಟು, ಚಿಚ್ಚುವಿನ ಅನೌನ್ಸ್ಮೆಂಟ್ ನ ಕೇಳಿದ್ರ? ನನಗಂತೂ ಹೇಗಾದ್ರೂ ಮಾಡಿ ಚಿಚ್ಚುವಿನ ಬಳಿ ಹೋಗಿ ಮೀನ್ ತಗೊಂಡ್ಬರ್ಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ. ಹೌದು ಮಗಿಯವರೇ, ನನಗೂ ಕೂಡ ಮೀನ್ ತಿನ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ. ಆದ್ರೆ ಈ ಮಳೆಗೆ ಹಾರ್ಕೊಂಡು ಕೂಡ ಹೋಗಕ್ಕಾಗಲ್ಲ. ಏನ್ ಮಾಡೋದು? ನನ್ ಜೊತೆ ಒಂದು ಐಡಿಯಾ ಇದೆ. ಈ ಮರದಲ್ಲಿ ತುಂಬಾ ಕೊಂಬೆಗಳು ಎಲ್ಲ ಇದೆ ಅಲ್ವಾ? ಆ ಕೊಂಬೆಯಿಂದ ಒಂದು ದೊಡ್ಡ ದೋಣಿಯನ್ನು ಯಾಕೆ ನಿರ್ಮಾಣ ಮಾಡಬಾರ್ದು? ಆಮೇಲೆ ಆ ದೋಣಿ ಮೂಲಕ ನಾವು ಚಿಚ್ಚು ಆಂಟಿ ಮನೆಗೆ ಹೋಗಿ ಮೀನನ್ನು ತೆಗೆದುಕೊಂಡು ಬರ್ಬೋದು. ಹೇಗಿದೆ ನನ್ನ ಐಡಿಯಾ? ವಾವ್ ಚೋಟು, ನಿನ್ನ ಐಡಿಯಾ ಸೂಪರ್ ಕಣ. ಅಮ್ಮ ಪ್ಲೀಸ್ ಅಮ್ಮ, ಇನ್ನು ಯಾಕೆ ತಡ ಮಾಡ್ತೀರಾ? ಆದಷ್ಟು ಬೇಗ ದೋಣಿಯನ್ನು ನಿರ್ಮಾಣ ಮಾಡಿ ನಾವು ಚಿಚ್ಚು ಆಂಟಿ ಮನೆಗೆ ಹೋಗಿ ಬರೋಣ. ಸರಿ ಮಕ್ಕಳೇ, ಬನ್ನುವಿನ ಐಡಿಯಾ ಸೂಪರ್ ಆಗಿದೆ. ನಾವು ಎಲ್ಲರೂ ಸೇರಿ ಒಂದು ದೋಣಿಯನ್ನು ನಿರ್ಮಾಣ ಮಾಡೋಣ. ಪಕ್ಷಿಗಳು ಎಲ್ರೂ ಕೂಡ ಅವರ ಮರದಲ್ಲಿ ಮೇಲೆ ಇರುವ ಕೆಲವು ಕಡ್ಡಿಗಳನ್ನ ಹೊಡೆದು ಕೆಳಗಡೆ ಹಾಕಿ ಎಲ್ರೂ ಒಂದ್ ಕಡೆ ಸೇರಿದ್ರು. ಆಮೇಲೆ ಆ ಕಡ್ಡಿಗಳಿಂದ ಅವರು ದೋಣಿಯ ಆಕಾರದಲ್ಲಿ ಒಂದು ದೋಣಿನ ತಯಾರು ಮಾಡಿದ್ರು. ಆಮೇಲೆ ಆ ದೋಣಿಯಲ್ಲಿ ಎಲ್ಲ ಪಕ್ಷಿಗಳು ಕೂಡ ಹತ್ತಿ ಕೂತ್ಕೊಂಡು ಉದ್ದವಾಗಿರುವ ಒಂದು ಕೋಲಿನಲ್ಲಿ ಆ ನೀರನ್ನ ತಳ್ಕೊಂಡು ಮೆಲ್ಲೆ ಚಿಚುಕಾಗೆಯ ಮನೆಯ ಹತ್ತಿರ ಹೋಗ್ತಾ ಇದ್ರು. ಹಾಗೆ ಮಳೆಯಲ್ಲಿ ಆ ದೋಣಿಯಲ್ಲಿ ಪ್ರಯಾಣ ಮಾಡೋದು ಮಕ್ಕಳೆಲ್ಲರಿಗೂ ತುಂಬಾ ಅಡ್ವೆಂಚರಸ್ ಆಗಿ ಇತ್ತು. ಹೇಗೋ ಕಷ್ಟಪಟ್ಟು ಎಲ್ರೂ ಕೊನೆಗೆ ಚಿಚುಕಾಗೆಯ ಮನೆಯ ಹತ್ತಿರ ಬಂದ್ರು. ಆವಾಗ ಚಿಚು ಅವರನ್ನ ನೋಡಿ, ಬನ್ನಿ ಬನ್ನಿ, ದೋಣಿಯ ಮೂಲಕ ನನ್ನ ಅಂಗಡಿಗೆ ಬರುವಂತಹ ನನ್ನ ಸ್ನೇಹಿತರಿಗೆ ಸ್ವಾಗತ. ನಾನು ಅನೌನ್ಸ್ಮೆಂಟ್ ಮಾಡಿದ್ದು ನಿಮಗೆ ಕೇಳಿಸಿತಾ? ಬನ್ನಿ ಬನ್ನಿ, ನಿಮಗೋಸ್ಕರನೇ ವ್ಯಾಪಾರವನ್ನು ಆರಂಭಿಸಿದ್ದೀನಿ. ಟುನಿ ಕೆಳಗಡೆಯಿಂದ ಮೇಲೆ ನೋಡಿ, ಚಿಚ್ಚು, ನಿನ್ನ ಬುದ್ಧಿವಂತಿಕೆಗೆ ನಮಸ್ಕಾರ. ಮೀನು ನಿನಗೆ ಎಲ್ಲಿಂದ ಸಿಕ್ತು? ನದಿಯಲ್ಲಿ ಕೊಚ್ಕೊಂಡು ಮೀನು ಹೋಗ್ತಾ ಇತ್ತು. ನಾನೇ ಸ್ವತಃ ಬಲೆ ಹಾಕಿ ಹಿಡ್ದಿದ್ದೀನಿ. ಸರಿ, ಅದೆಲ್ಲ ಇರಲಿ. ಒಬ್ಬೊಬ್ಬರಿಗೆ ಎಷ್ಟು ಕೆಜಿ ಮೀನು ಬೇಕು? ಎಷ್ಟು ಅಂತ ಹೇಳಿದ್ರೆ ನಾನು ಕೊಟ್ಬಿಡ್ತೀನಿ. ಚಿಚ್ಚು, ನನಗೆ ಒಂದು 2 ಕೆಜಿ ಮೀನ್ ಕೊಡು. ಮಕ್ಕಳು ಫ್ರೈ ಬೇಕು ಅಂತ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಆವಾಗ ಚಿಚ್ಚು, ಇದರ ರೇಟು ಎಷ್ಟು ಅಂದ್ರೆ ಒಂದು ಮೀನಿಗೆ 100 ರೂಪಾಯಿ. ಯಾಕೆ ಅಂದ್ರೆ ಈ ಮಳೆಕಾಲ ಬೇರೆ, ಹೋಮ್ ಡೆಲಿವರಿ ಬೇರೆ, ಎಲ್ಲೂ ಮೀನ್ ಸಿಗೋದಿಲ್ಲ. 2 ಮೀನಿಗೆ 200 ರೂಪಾಯಿ ಕೊಡ್ಬೇಕಾಗುತ್ತೆ. ಮಹಿಹದ್ದು ಶಾಕ್ ಆಗಿ, ಒಂದು ಮೀನು 100 ರೂಪಾಯ? ಏನ್ ಚಿಚ್ಚು, ದರೋಡೆ ಮಾಡ್ತಾ ಇದ್ದೀಯಾ? ನಿನಗೆ ಈ ಮೀನು ಫ್ರೀಯಾಗಿ ತಾನೇ ಸಿಕ್ಕಿದ್ದು. ಮೊನ್ನೆ ಕೂಡ ಮಾರ್ಕೆಟಲ್ಲಿ 1 ಕೆಜಿ ಮೀನು 50 ರೂಪಾಯಿ. ಅದನ್ನು ಕೇಳಿದ ಚಿಚ್ಚು, ಇಲ್ಲಿ ನೋಡಿ ಮಗಿಯವರೇ, ನನಗೇನು ಈ ಮೀನು ಫ್ರೀಯಾಗಿ ಸಿಕ್ಕಿಲ್ಲ. ನಾನು ಕಷ್ಟಪಟ್ಟು ಗಾಳ ಹಾಕಿ ನೀರಿನಿಂದ ಮೀನನ್ನು ಹಿಡಿದಿದ್ದೀನಿ. ಇಲ್ಲಿ ನೋಡಿ, ಬೇಕಂದ್ರೆ ತಗೊಂಡೋಗಿ. ಇಲ್ಲದಿದ್ರೂ ಕೂಡ ನಾನೇನು ಬಲವಂತ ಮಾಡೋದಿಲ್ಲ. ಯಾಕೆ ಅಂದ್ರೆ ಸಂಜೆ ಆಗೊತ್ತಿಗೆ ಈ ಮೀನೆಲ್ಲ ಖಾಲಿ ಆಗುತ್ತೆ. ಈ ಮಳೆಕಾಲದಲ್ಲಿ ಎಲ್ಲರೂ ಮೀನನ್ನ ಇಷ್ಟಪಟ್ಟು ತಿಂತಾರೆ. ಚಿಚ್ಚುಗೆ ಯಾವಾಗ ನೋಡಿದ್ರು ಹೀಗೆ ತಾನೇ ವಿಪರೀತವಾದ ಆಸೆಗಳು. ಜೀವ ಹೋದ್ರೂ ಪರವಾಗಿಲ್ಲ, ವ್ಯಾಪಾರನೇ ಮುಖ್ಯ ಅಂತ ಇರೋ ಚಿಚ್ಚು ಜೊತೆ ಯಾಕೆ ಚರ್ಚೆ ಮಾಡೋದು? ಸರಿ ತಗೊಳ್ಳಿ. ಸರಿ ಚಿಚ್ಚು, ಯಾಕೆ ಸುಮ್ಮನೆ ನಿನ್ನ ಜೊತೆ ಚರ್ಚೆ ಮಾಡೋದು? ನಾವು ಎಷ್ಟೇ ಚರ್ಚೆ ಮಾಡಿದ್ರು ಅಷ್ಟೇ. ತಗೋ, 100 ರೂಪಾಯಿ ತಗೊಂಡು ನನಗೆ ಒಂದು ಮೀನು ಕೊಡು. ನನಗೆ 200 ರೂಪಾಯಿ ತಗೊಂಡು 2 ಮೀನು ಕೊಡು. ನನಗೂ ಕೂಡ ಚಿಚ್ಚು, ನನಗೆ ಒಂದು 2 ಮೀನ್ನ ನೋಡಿ ಹುಷಾರಾಗಿ ಕೊಡು. ಚಿಚುಕಾಗೆ ಸಂತೋಷದಿಂದ ಹಣನ ತಗೊಂಡು ಒಂದು ಬುಟ್ಟಿಯಲ್ಲಿ ಅವ್ರು ಕೇಳಿದ ಮೀನುಗಳನ್ನ ಇಟ್ಟು ಹಗ್ಗ ಕಟ್ಟಿ ಕೆಳಗಡೆ ಇಳಿಸಿದ್ಲು. ಚಿಚುಕಾಗೆ ಕೇಳಿದಷ್ಟು ಹಣ ಅವಳಿಗೆ ಸಿಕ್ಕಿದ್ರಿಂದ ಅವಳಂತೂ ತುಂಬಾನೇ ಖುಷಿಯಾಗಿದ್ಲು. ಬನ್ನಿ ಗೆಳೆಯರೇ, ಈ ಮಳೆಯಲ್ಲಿ ಈ ಚಿಚ್ಚುವಿನ ಮೀನ್ ತಗೊಂಡೋಗಿ ಚೆನ್ನಾಗಿ ಊಟ ಮಾಡಿ. ನಾಳೆ ಏಡಿ ಕೂಡ ಹಿಡಿತೀನಿ. ಏಡಿ ಹೇಗೋ ನೀರಲ್ಲಿ ಆರದಿಲ್ಲ ಅಲ್ವಾ? ವಾವ್, ಏಡಿಗಳ! ಅಮ್ಮ, ನಾಳೆ ನಾವು ಮತ್ತೆ ಬಂದು ಅದನ್ನ ಕೂಡ ತಗೊಂಡೋಗೋಣ.
ಸರಿ ಸರಿ, ಮೊದಲು ಈ ಮೀನನ್ನು ತಗೊಂಡೋಗೋಣ. ಮಳೆ ಕೂಡ ಜೋರಾಗಿ ಬರುವ ರೀತಿ ಅನಿಸ್ತಾ ಇದೆ, ಬೇಗ ಹೋಗ್ಬಿಡೋಣ. ಪಕ್ಷಿಗಳು ಎಲ್ರೂ ಕೂಡ ಸಂತೋಷದಿಂದ ಆ ಮೀನನ್ನ ತಗೊಂಡು ಅವ್ರವ್ರ ಮನೆಗೆ ಹೋದ್ರು. ಎಲ್ರೂ ಅವ್ರ ಮರದ ಮೇಲೆ ಒಲೆ ಕತ್ಸಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಟುನಿ ಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿಗೆ ತುಂಬಾನು ಇಷ್ಟವಾದ ಫಿಶ್ ಫ್ರೈಯನ್ನ ಮಾಡ್ತಾ ಇದ್ಲು. ಆ ಮೀನನ್ನ ಚೆನ್ನಾಗಿ ತೊಳೆದು ಅದನ್ನ ಪೀಸ್ ಪೀಸ್ ಆಗಿ ಮಾಡಿ ಉಪ್ಪು ಖಾರ ಹುಳಿ ಎಲ್ಲಾನು ಹಾಕಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ಲು. ಫ್ರೈ ಅಂದ್ರೆ ಬುಜ್ಜಿಗೆ ತುಂಬಾನೇ ಇಷ್ಟ. ಇನ್ನೊಂದ್ ಕಡೆ ಚೋಟಿ ಗಿಳಿನೂ ತನ್ನ ಮಗನಿಗೆ ಇಷ್ಟವಾದ ಮೀನ್ ಸಾರನ್ನ ಮಾಡ್ತಾ ಇದ್ಲು. ಬುಜ್ಜಿ ಅವಳ ತಾಯಿ ಮಾಡಿಕೊಟ್ಟ ಆ ಫಿಶ್ ಫ್ರೈಯನ್ನ ತಿಂದು ಕಣ್ಮುಚ್ಕೊಂಡು ತುಂಬಾ ಸಂತೋಷ ಪಟ್ಲು. ವಾವ್ ಅಮ್ಮ, ಈ ಬೀಳ್ತಾ ಇರುವ ಮಳೆಗೆ ಚಳಿಗೆ ಬಿಸಿ ಬಿಸಿ ಮೀನ್ ಫ್ರೈ ತಿನ್ನುವಾಗ ಅದರ ಸುಖನೇ ಬೇರೆ ಅಮ್ಮ. ನನಗೆ ತುಂಬಾನೇ ಮಜಾ ಕೊಡ್ತಾ ಇದೆ, ಇದನ್ನ ನಾನು ಮರೆಯದೇ ಇಲ್ಲ. ಟುನಿ ನಗುತ್ತಾ, ಹೌದು ಬುಜ್ಜಿ, ಚಿಚ್ಚು ಅಧಿಕ ಹಣ ತಗೊಂಡ್ರು ಕೂಡ ಮೀನು ಫ್ರೆಶ್ ಆಗಿದೆ. ಈ ಮಳೆಯಲ್ಲಿ ಇದು ಸಿಗೋದೇ ನಮಗೆ ದೊಡ್ಡ ವಿಷಯ. ನೀನು ಊಟ ಮಾಡಮ್ಮ. ಆವಾಗ ಬನ್ನಗಿಳಿ ಸಂತೋಷದಿಂದ, ಆಂಟಿ, ನಮ್ಮ ತಾಯಿ ಮಾಡಿರುವ ಮೀನ್ ಸಾರು ತುಂಬಾನೇ ಅದ್ಭುತವಾಗಿ ಅಮೃತ ಹಾಗೆ ಇದೆ. ಚಿಚ್ಚು ಆಂಟಿ ವ್ಯಾಪಾರಕ್ಕೆ ನಾವು ಆಡ್ಸಪ್ ಹೇಳ್ಬೇಕು. ಆವಾಗ ಮಹಿ ಹದ್ದು, ಹೌದು ಮಕ್ಕಳೇ, ಈ ಮಳೆಗೆ ನಾವು ಮಾಡಿರುವ ಐಡಿಯಾ ಮರದ ಮೇಲೆ ಮನೆ ಕಟ್ಕೊಂಡಿರೋದು ಅದ್ಭುತವಾಗಿದ್ರೆ ಚಿಚ್ಚುವಿನ ಈ ಮೀನಿನ ವ್ಯಾಪಾರ ಇನ್ನಷ್ಟು ಅದ್ಭುತವನ್ನು ತಂದುಕೊಟ್ಟಿದೆ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ಪ್ರವಾಹದ ಸಮಯದಲ್ಲಿ ಸ್ವಲ್ಪ ಮೊದಲೇ ಯೋಚನೆ ಮಾಡಿದ್ರಿಂದ ಮರಗಳಲ್ಲಿ ಮನೆ ಕಟ್ಕೊಂಡು ಚಿಚುಕಾಗೆ ಕೊಟ್ಟ ಮೀನುಗಳನ್ನ ತಗೊಂಡು ಹೋಗಿ ಹಲವು ತರದ ಆಹಾರಗಳನ್ನ ಮಾಡಿ ಸಂತೋಷವಾಗಿ ಅವರನ್ನು ತಿಂದು ಮಕ್ಕಳಿಗೂ ಕೊಟ್ಟು ಸಂತೋಷಪಟ್ರು. ಇನ್ನೊಂದ್ ಕಡೆ ಚಿಚುಕಾಗೇನೋ ಎಲ್ಲರ ಹತ್ರನೂ ಹಣನೂ ತಗೊಂಡು ತುಂಬಾನೇ ಖುಷಿಯಾಗಿ ಅವಳು ಕೂಡ ಮೀನ್ ಸಾರು ಮಾಡಿ ತಿಂತಾ ಇದ್ಲು. ಈ ರೀತಿ ಕಷ್ಟ ಕಾಲದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಆ ಕಷ್ಟ ಕಾಲದಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಂತೋಷವಾಗಿ ಬಾಳ್ತಿದ್ರು. ಇದರ ಮಧ್ಯದಲ್ಲಿ ಚಿಚುಕಾಗಿಯ ಬುದ್ಧಿವಂತಿಕೆಯಿಂದ ಒಂದು ಚಿಕ್ಕ ವ್ಯಾಪಾರನ ನಡೆದು ಕೈ ತುಂಬ ಹಣನ ಸಂಪಾದನೆ ಮಾಡಿದ್ಲು. ಮಳೆಯಲ್ಲಿ ಚಿಚುವಿನ ಬಾಳೆ ಎಲೆ ಬಿರಿಯಾನಿ. ಪಕ್ಷಿಗಳ ಊರಿನಲ್ಲಿ ತುನಿಗುಬ್ಬಚ್ಚಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ಲು. ಅವಳು ಅವಳ ಮನೆಯ ಮುಂದ್ಗಡೆ ಚಿಕ್ಕದಾಗಿ ಒಂದು ಟೆಂಟ್ ಹಾಕಿ ತರತರದ ಅಡಿಗೆಗಳನ್ನ ಮಾಡಿ ಅದನ್ನ ಊರಿನವರಿಗೆ ಮಾರ್ತಾ ಇದ್ಲು. ಪ್ರತಿದಿನ ಮಧ್ಯಾಹ್ನದ ಸಮಯ ಊರಿನವರು ಎಲ್ರು ಕೂಡ ತುನಿಗುಬ್ಬಚ್ಚಿಯ ಹೋಟೆಲ್ಗೆ ಬಂದು ಅಲ್ಲೇ ಅವರೆಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾ ಇದ್ರು. ಹಾಗೆ ತುನಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ ಅಲ್ವಾ? ಇವಾಗ ಬೇಸಿಗೆ ಕಾಲ ಹೋಗಿ ಮಳೆಗಾಲ ಶುರುವಾಗಿತ್ತು. ಸುಮಾರು ದಿನಗಳಿಂದ ಮಳೆ ಸುರಿತಾನೆ ಇರೋದ್ರಿಂದ ತುನಿ ಬೇಜಾರಿಂದ ಆಕಾಶನ ನೋಡ್ತಾ ಇದ್ಲು. ಏನ್ ಮಾಡೋದು ಬುಜ್ಜಿ, ಬೆಳಿಗ್ಗೆಯಿಂದ ಮಳೆ ಬಿಡದೆ ಸುರಿತಾನೇ ಇದೆ. ಹೊರಗಡೆ ನನ್ನ ಹೋಟೆಲ್ ಹತ್ರ ನೀರು ಸುರಿಯೋದ್ರಿಂದ ಅಲ್ಲಿ ಒಲೆ ಕಸಿ ಅಡಿಗೆನೂ ಮಾಡಕ್ಕಾಗ್ತಾ ಇಲ್ಲ. ಸೌದೆ ಎಲ್ಲ ನೆಂದೋಗಿದೆ. ಬುಜ್ಜಿ ಚಳಿಗೆ ನಡುಗುತ್ತಾ, ಅಮ್ಮ, ಹೌದಮ್ಮ, ನನಗೂ ಕೂಡ ಬೆಳಿಗ್ಗೆಯಿಂದ ತುಂಬಾನೇ ಚಳಿ ಆಗ್ತಾ ಇದೆ. ಮಳೆಯಲ್ಲಿ ಹೋಟೆಲ್ ನಡೆಸೋದು ತುಂಬಾ ಕಷ್ಟಮ್ಮ. ಹೋಟ್ಲಿಗೆ ಕೂಡ ನೋಡಿ ಯಾರು ಬರ್ತಾ ಇಲ್ಲ. ಹೌದು ಬುಜ್ಜಿ, ಈ ಮಳೆಕಾಲ ಮುಗಿಯುವವರೆಗೂ ನಾವು ಕೂಡ ಹೋಟೆಲ್ನ ಮುಚ್ಚೋಣ. ಇಲ್ಲದಿದ್ರೂ ನಮಗೂ ಕೂಡ ತೊಂದರೆನೇ. ಮಳೆಕಾಲ ಎಲ್ಲ ಮುಗ್ದಾದ್ಮೇಲೆ ನಾವು ನಮ್ಮ ಹೋಟೆಲ್ನ ಒಳ್ಳೆ ವಿಜೃಂಭಣೆಯಿಂದ ಚೆನ್ನಾಗಿ ನಾವು ಆರಂಭಿಸೋಣ. ಆವಾಗ ವ್ಯಾಪಾರ ಆಗುತ್ತೆ. ಆವಾಗ್ಲೇ ಚೋಟಿಗಿಳಿ ಮನೆಗೆ ಬಂದು, ತುನಿಯಕ್ಕ, ಏನಕ್ಕ ನೀವು ಹೋಟೆಲ್ನ ಮುಚ್ಚಿಬಿಟ್ರಂತೆ? ನನಗೆ ತುಂಬಾ ಹಸಿವಾಗ್ತಿದೆ. ಬಿಸಿ ಬಿಸಿ ಏನಾದ್ರೂ ಅಡಿಗೆ ಮಾಡಿದ್ದೀರಾ ಇಲ್ವಾ? ಅಯ್ಯೋ ಚೋಟು, ಇಲ್ಲ ಚೋಟು, ಈ ಮಳೆಕಾಲ ಮುಗಿಯುವವರೆಗೂ ಹೋಟೆಲ್ನ ಮುಚ್ಚೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಯಾಕೆ ಅಂದ್ರೆ ಸೌದೆ ಎಲ್ಲ ನೆಂದೋಗಿದೆ, ಹೋಟೆಲ್ ಬೇರೆ ಸೋರ್ತಾ ಇದೆ. ಈ ಮಳೆಕಾಲ ಮುಗಿಯುವವರೆಗೂ ನಿನ್ ಮನೇಲಿ ಅಡಿಗೆ ಮಾಡ್ಕೋ. ಚೋಟು ಬೇಜಾರಿಂದ, ಅಯ್ಯಯ್ಯೋ, ನಿಮ್ಮ ಅಡಿಗೆ ತಿನ್ನದಿದ್ರೆ ನನಗೆ ದಿನಾನೇ ಕಳಿಯೋದಿಲ್ಲ. ಅಂಥದ್ರಲ್ಲಿ ನೀವು ಅಡಿಗೆ ಮಾಡಲ್ವಾ? ಸರಿ, ಇನ್ನೇನ್ ಮಾಡೋದು? ವ್ಯಾಪಾರಕ್ಕಿಂತ ಜೀವನ ಮುಖ್ಯ ಅಲ್ವಾ? ತುನಿಗುಬ್ಬಚ್ಚಿ ಹೋಟೆಲ್ನ ಮುಚ್ಚಿರೋದು ಎಲ್ರಿಗೂ ತಿಳಿಯಿತು. ಈ ವಿಷಯ ಚಿಚುಕಾಗಿಗೂ ಕೂಡ ತಿಳಿಯಿತು. ಚಿಚುಕಾಗಿಗೆ ಟುನಿನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ಹೋಟೆಲ್ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡೋದು ಕೂಡ ಅವಳಿಗೆ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಇವಾಗ ಅವಳು ಹೋಟೆಲ್ ಮುಚ್ಚಿರೋದನ್ನ ನೋಡಿ ಅವಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಅಂದ್ಕೊಂಡ್ಲು ಚಿಚು. ತಕ್ಷಣ ತನ್ನ ಮಗ ಚಿನ್ನುನ ಕರೆದು ಅವನ ಹತ್ರ ಈ ರೀತಿ ಹೇಳ್ತಾ ಇದ್ಲು. ಲೇ ಚಿನ್ನು, ಆ ತುನಿ ಮಳೆ ಜಾಸ್ತಿ ಆಯ್ತು, ಅಂಗಡಿ ಎಲ್ಲ ಸೋರ್ತಾ ಇದೆ ಅಂತ ಅಂಗಡಿನ ಮುಚ್ಚಿಬಿಟ್ಲಂತೆ ಕಣೋ. ಇದೇ ನಮ್ಗೆ ಸರಿಯಾದ ಸಮಯ. ಚಿನ್ನು ಏನು ಅರ್ಥ ಆಗದೆ, ಹೋಟೆಲ್ನ ಮುಚ್ಚಿಬಿಟ್ರೆ ನಮಗೆ ಏನಮ್ಮ, ಮಳೆ ಕಾಲದಲ್ಲಿ ಎಲ್ಲರೂ ಮನೆಯೊಳಗೆ ಇರ್ತಾರೆ. ಆವಾಗ ಚಿಚ್ಚು, ಅಯ್ಯೋ ಹುಚ್ಚು ಹುಡುಗ, ಅದೇ ನಿನಗೆ ಅರ್ಥ ಆಗಲ್ಲ ಕಣೋ. ಮಳೆ ಕಾಲದಲ್ಲಿ ಮನೆಯೊಳಗೆ ಅಡಿಗೆ ಮಾಡಕ್ಕೆ ಎಲ್ಲರಿಗೂ ಸೋಮಾರಿತನ ಇರುತ್ತೆ. ಅದೇ ಸಮಯದಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ.
ಇವಾಗ ತುನಿ ಕೂಡ ಹೋಟೆಲ್ನ ಮುಚ್ಚಿಬಿಟ್ಲು. ಇದೇ ಸರಿಯಾದ ಸಮಯ. ನಾವು ಇವಾಗ ಒಂದು ಹೊಸ ಹೋಟೆಲ್ನ ಆರಂಭಿಸಿದ್ರೆ ನಮಗೆ ತಾನೇ ಲಾಭ. ಅಮ್ಮ, ನಿಮ್ಮ ಆಲೋಚನೆ ಸೂಪರ್. ಆದ್ರೆ ನೀವು ತುನಿ ಆಂಟಿಗಿಂತ ರುಚಿ ರುಚಿ ಅಡಿಗೆ ಮಾಡ್ತೀರಮ್ಮ. ಮಳೆಗಾಲದಲ್ಲಿ ನಮ್ಮ ಹೋಟೆಲ್ಗೆ ಯಾರು ಬರ್ತಾರೆ? ಲೇ, ತುನಿಯ ಶೆಡ್ಡು ಸೋರ್ತಾ ಇದೆ ಅಂತ ತಾನೆ ಅವಳು ಹೋಟೆಲ್ನ ಮುಚ್ಚಿರೋದು. ನಮಗೆ ಆ ರೀತಿ ಪರಿಸ್ಥಿತಿ ಇಲ್ಲ ಕಣೋ. ನಮ್ಮ ಮನೆ ಮೇಲೆ ಹೋಟೆಲನ್ನು ಆರಂಭಿಸೋಣ. ಅಲ್ಲೂ ಚೆನ್ನಾಗಿ ಜಾಗ ಇದೆ. ಅದು ಮಾತ್ರ ಅಲ್ಲ, ತುನಿಕ್ಕಿಂತ 10 ಪಟ್ಟು ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ. ಆವಾಗ ಚಿನ್ನು, ಅಮ್ಮ, ಏನಮ್ಮ ಸ್ಪೆಷಲ್ ಅಡಿಗೆ? ನನಗೆ ಇವಾಗ್ಲೇ ಹಸಿವಾಗ್ತಾ ಇದೆ. ಅದೇ ಕಣೋ, ಬಾಳೆ ಎಲೆ ಬಿರಿಯಾನಿ. ಬಾಳೆ ಎಲೆ ಬಿರಿಯಾನಿಯ? ಅದೇನಮ್ಮ, ಅದು ಹೇಗಿರುತ್ತೆ? ಅದೇ ಕಣೋ, ನನ್ನ ಬುದ್ಧಿವಂತಿಕೆ. ಸಾಧಾರಣವಾಗಿ ಎಲ್ಲರೂ ಕೂಡ ಬಿರಿಯಾನಿ ಮಾಡ್ತಾರೆ. ಆದ್ರೆ ನಾನ್ ಮಾಡುವಂತಹ ಬಾಳೆ ಎಲೆ ಬಿರಿಯಾನಿನ ಒಮ್ಮೆ ಬಾಳೆ ಎಲೆಯಲ್ಲಿ ಬಿರಿಯಾನಿ ಮಾಡಿ ಆ ನಂತರ ಅದನ್ನು ಆವಿಯಲ್ಲಿ ಇಟ್ಟು ಬೇಯಿಸೋದು. ಆ ನಂತರ ಅದನ್ನು ತೆಗೆಯುವಾಗ ಅದರಿಂದ ಬರುವಂತಹ ಬಾಳೆ ಎಲೆಯ ಘಮಘಮ ವಾಸನೆಗೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಹೆಚ್ಚು ಹೆಚ್ಚು ಜನರು ಬಂದು ತಿಂತಾರೆ. ಅಮ್ಮ, ನಿಮ್ಮ ಮೂಳೆನೇ ಮೂಳೆಯಮ್ಮ. ನೀವು ಒಳ್ಳೆ ಬಿಸ್ನೆಸ್ ಮೈಂಡ್ ಇರೋರು. ಸರಿ ಅಮ್ಮ, ನಾನು ಹೋಗಿ ಬಾಳೆ ಎಲೆನ ತರ್ತೀನಿ. ನೀವು ಬಿರಿಯಾನಿಗೆ ಎಲ್ಲ ಸಿದ್ಧತೆಯನ್ನು ಮಾಡಿ. ಸರಿ ಕಣೋ ಚಿನ್ನು, ನೀನು ಹೋಗಿ ಬಾಳೆ ಎಲೆನ ತಗೊಂಬಾ. ನಾನು ಬಿರಿಯಾನಿಗೆ ಬೇಕಾದಂತಹ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನೂ ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಟಿರ್ತೀನಿ. ಚಿಚುಕಾಗೆ ತಕ್ಷಣ ಕೆಲ್ಸನ ಶುರು ಮಾಡಿದ್ಲು. ಮನೆ ಹೊರಗಡೆ ವರಾಂಡದಲ್ಲಿ ಒಂದು ಒಲೆನ ಏರ್ಪಾಡು ಮಾಡಿ ಅದರಲ್ಲಿ ದೊಡ್ಡ ಪಾತ್ರೆನ ಇಟ್ಟು ಅವಳು ಬಿಸಿ ಬಿಸಿಯಾಗಿ ಬಿರಿಯಾನಿ ತಯಾರು ಮಾಡ್ತಾ ಇದ್ಲು. ಅಕ್ಕಿ 80% ಬೆಂದ ತಕ್ಷಣ ಅದನ್ನ ಬಾಳೆ ಎಲೆಯಲ್ಲಿ ಹಾಕಿ ಸುತ್ತಿ ಪುನಃ ಅದರ ಪಾತ್ರೆಯಲ್ಲಿಟ್ಟು ಅವಳು ಬೇಯಿಸ್ತಾ ಇದ್ಲು. ಹಾಗೆ ಬೆಂದ ಬಿರಿಯಾನಿಯ ಘಮಘಮ ವಾಸನೆ ಮಳೆ ಬರ್ತಾ ಇದ್ದ ಆ ಗಾಳಿಯಲ್ಲಿ ಅದನ್ನು ಬೆರೆಸಿ ಎಲ್ಲರ ಮನೆ ಹತ್ರನೂ ಹೋಯ್ತು. ಚೋಟು ಹಸುವಿಂದ ಕೂತ್ಕೊಂಡಿದ್ದಾಗ ಅವಳಿಗೆ ಆ ವಾಸನೆ ಬಂತು. ಬನ್ನು, ಬನ್ನು, ಹೊರಗಡೆ ಮಳೆ ಬೀಳ್ತಾ ಇರುವಾಗ ಎಲ್ಲಿಂದನೂ ಬಿರಿಯಾನಿ ವಾಸನೆ ಬರ್ತಿದೆ ಕಣೋ. ಅಮ್ಮ, ಹೌದಮ್ಮ, ನನಗೂ ಕೂಡ ಘಮ ಬಿರಿಯಾನಿ ವಾಸನೆ ಬರ್ತಿದೆ. ಅದ್ರ ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಅದ್ರ ಜೊತೆಗೆ ಏನೋ ಎಲೆ ಸ್ಮೆಲ್ ಬರ್ತಾ ಇದೆ. ನನ್ನ ಹೊಟ್ಟೆಯಲ್ಲಿ ಹಸಿವು ಜಾಸ್ತಿ ಆಗ್ತಿದೆ. ತುನಿ ಕೂಡ ಹೋಟೆಲ್ನ ಮುಚ್ಚಿದಾಳೆ, ಆದ್ರೂ ಕೂಡ ಯಾರೋ ಬಿರಿಯಾನಿ ಮಾಡುವ ಸ್ಮೆಲ್ ಬರ್ತಾ ಇದೆ. ಸರಿ ಬಾ, ಮಳೆ ಬಂದ್ರೂ ಪರವಾಗಿಲ್ಲ, ಕೊಡೆ ಇಟ್ಕೊಂಡು ಹೋಗಿ ಹುಡ್ಕೊಂಬರೋಣ. ನನಗೆ ಹಸಿವು ಜಾಸ್ತಿ ಆಗ್ತಿದೆ. ಆವಾಗ ಮರದಲ್ಲಿ ಕೂತ್ಕೊಂಡು ಮಹಿ ಹದ್ದು, ಚೋಟು, ನಿನಗೆ ಕೂಡ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆಯಾ? ಅದು ಎಲ್ಲಿಂದೋ ಇಲ್ಲ, ಚಿಚ್ಚು ಮನೆ ಕಡೆಯಿಂದನೇ ಬರ್ತಿದೆ. ಬಾ, ಹೋಗಿ ನೋಡಿ ಬರೋಣ. ಹಾಗೆ ಎಲ್ಲ ಪಕ್ಷಿಗಳು ಕೂಡ ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಘಮಘಮ ಪರಿಮಳ ಬರ್ತಾ ಇದ್ದ ಚಿಚುಕಾಗೆಯ ಮನೆಯ ಹತ್ತಿರ ಬೇಗನೆ ಹೋದ್ರು. ಅಲ್ಲಿ ಚಿಚುಕಾಗೆ ಅವಳ ಮನೆ ವರಾಂಡವನ್ನೇ ಒಂದು ಹೋಟೆಲ್ ಆಗಿ ಬದಲಾಯಿಸಿದ್ಲು. ಬಿಸಿ ಬಿಸಿಯಾಗಿ ಒಲೆಯಲ್ಲಿ ಬಿರಿಯಾನಿ ಬೇಯ್ತಾ ಇತ್ತು. ಪಕ್ಕದಲ್ಲೇ ಒಂದು ದೊಡ್ಡ ಬೋರ್ಡ್, ಅದರಲ್ಲಿ ಚಿಚುವಿನ ಸ್ಪೆಷಲ್ ಬಾಳೆ ಎಲೆ ಬಿರಿಯಾನಿ, ಮಳೆಯಲ್ಲಿ ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಬನ್ನಿ ಅಂತ ಬರ್ತಿತ್ತು. ಬನ್ನಿ ಬನ್ನಿ, ಎಲ್ಲರಿಗೂ ಈ ಸ್ಮೆಲ್ಲಿಗೆ ಮನೆಯಲ್ಲಿ ಕೂರಕ್ಕಾಗ್ತಾ ಇಲ್ವಾ? ಇಲ್ಲಿ ನೋಡಿ, ಚಿಚ್ಚುವಿನ ಬಾಳೆ ಎಲೆ ಸ್ಪೆಷಲ್ ಬಿರಿಯಾನಿ ನಿಮಗೋಸ್ಕರ ಬಿಸಿ ಬಿಸಿ ಮಾಡಿಟ್ಟಿದ್ದೀನಿ. ಬನ್ನಿ ಬನ್ನಿ, ಬಂದು ಊಟ ಮಾಡಿ. ಇದು ಚಿಚ್ಚುವಿನ ಸ್ಪೆಷಲ್. ಚೋಟು ಆಶ್ಚರ್ಯದಿಂದ, ಏನ್ ಚಿಚ್ಚು, ತುನಿ ಹೋಟೆಲ್ನ ಮುಚ್ಚಿದ ತಕ್ಷಣ ನೀನು ಹೋಟೆಲ್ನ ಆರಂಭಿಸಿದೀಯಾ? ಸರಿ ಸರಿ, ಒಳ್ಳೆ ಪ್ಲಾನೇ ಇದು. ಸರಿ ಸರಿ, ನನಗೆ ಹಸಿವಾಗ್ತಿದೆ, ನನಗೆ ಒಂದು ಪೊಟ್ನ ಕೊಡು. ಹೌದು ಚಿಚ್ಚು, ನನಗೆ ಕೂಡ ಒಂದು ಪ್ಯಾಕೆಟ್ ಕೊಡು. ಈ ಮಳೆಗೆ ಹಸಿವು ನನ್ನಿಂದಲೂ ತಡ್ಕೊಳಕ್ಕಾಗ್ತಿಲ್ಲ. ಚಿಚು ನಗುತ್ತಾ, ಇರಿ, ಎಲ್ಲರಿಗೂ ಬಿರಿಯಾನಿ ಇದೆ, ರುಚಿನೂ ಚೆನ್ನಾಗಿರುತ್ತೆ. ಅದೇ ರೀತಿ ರೇಟ್ ಕೂಡ ನನ್ನ ಹತ್ರ ಸ್ವಲ್ಪ ಜಾಸ್ತಿನೇ. ರೇಟು ಜಾಸ್ತಿನಾ? ಬಿರಿಯಾನಿ ಒಂದು ಪೊಟ್ನಕ್ಕೆ 50 ರೂಪಾಯಿ ತಾನೇ? ಚಿಚುಕಾಗೆ ಆಶ್ಚರ್ಯದಿಂದ, ಏನು 50 ರೂಪಾಯ? ಇದು ಸಾಧಾರಣವಾದ ಬಿರಿಯಾನಿ ಅಲ್ಲ, ಬಾಳೆ ಎಲೆ ಸ್ಪೆಷಲ್ ಬಿರಿಯಾನಿ. ಅದರಲ್ಲೂ ಕೂಡ ಮಳೆಯಲ್ಲಿ ಅಡಿಗೆ ಮಾಡೋದು ಅಂದ್ರೆ ತುಂಬಾನೇ ಕಷ್ಟ ಅಲ್ವಾ? ನಾನು ಕಷ್ಟಪಟ್ಟು ಅಡಿಗೆ ಮಾಡಿದ್ದೀನಿ. ಇದಕ್ಕೆ ಸುಮಾರು ಒಂದು ಪ್ಲೇಟ್ ಬಿರಿಯಾನಿಗೆ 150 ರೂಪಾಯಿ ಆಗುತ್ತೆ. ರುಚಿನೂ ಚೆನ್ನಾಗಿದೆ ಅಲ್ವಾ? ಮಹಿ ಶಾಕ್ ಆಗಿ, ಏನ್ ಚಿಚ್ಚು, ಒಂದು ಪೊಟ್ನಕ್ಕೆ 150 ರೂಪಾಯಿ ಅಂತೀಯಾ? ತುನಿ ಯಾವತ್ತೂ ಕೂಡ ಈ ರೀತಿ ಮಾಡ್ಲಿಲ್ಲ. ನೀನೇನು ದರೋಡೆ ಮಾಡ್ತಿದೀಯಾ? ಆವಾಗ ಚಿಚುಕಾಗಿ ಸ್ಟೈಲ್ ಆಗಿ ಕೂತ್ಕೊಂಡು, ಬಿರಿಯಾನಿನ ತುನಿ ಮಾಡ್ತಾಳ, ಆದ್ರೆ ಇವಾಗ ಬಿರಿಯಾನಿನ ತುನಿ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವಳು ಹೋಟೆಲ್ನ ಮುಚ್ಚಿದಾಳೆ. ನನ್ನ ಈ ಬಾಳೆ ಎಲೆ ಬಿರಿಯಾನಿ ರುಚಿ ನಿಮ್ಗೆ ಗೊತ್ತಿಲ್ಲ. ಬೇಕಾದ್ರೆ ತಗೊಳ್ಳಿ, ಇಲ್ಲ ಹೋಗಿ ಹಸಿವಲ್ಲಿ ಮಲ್ಕೊಳ್ಳಿ. ಆವಾಗ ಲೂಸಿ ಮುಂದ್ಗಡೆ ಬಂದು, ಇಲ್ಲಿ ನೋಡಿ ಮಗಿಯವ್ರೆ, ಈ ಹಸಿವಲ್ಲಿ ಅಡಿಗೆ ಮಾಡೋದು, ಮಳೆಯಲ್ಲಿ ಅಡಿಗೆ ಮಾಡೋದು ಅಂದ್ರೆ ತುಂಬಾನೇ ಕಷ್ಟ. ಈ ಸ್ಮೆಲ್ಲಿಗೆ 150 ರೂಪಾಯಿ ಏನೋ, 200 ರೂಪಾಯಿ ಕೂಡ ಕೊಟ್ಟು ತಗೋಬಹುದು. ಚಿಚ್ಚು, ತಗೋ 150 ರೂಪಾಯಿ, ನಂಗೊಂದು ಪ್ಲೇಟ್ ಕೊಡು. ಲೂಸಿ ಪಾರಿವಾಳ ಚಿಚುಗೆ ಹಣ ಕೊಟ್ಲು.
ಚಿಚು ಕೂಡ ಸಂತೋಷದಿಂದ ಬಿಸಿ ಬಿಸಿಯಾಗಿರುವ ಒಂದು ಬಿರಿಯಾನಿನ ಲೂಸಿ ಪಾರಿವಾಳಕ್ಕೆ ಕೊಟ್ಲು. ಲೂಸಿ ಅಲ್ಲೇ ಒಂದು ಬೆಂಚಲ್ಲಿ ಕೂತ್ಕೊಂಡು ಆ ಎಲೆನ ಓಪನ್ ಮಾಡಿ ನೋಡಿದ್ಲು. ಓಪನ್ ಮಾಡಿದ ತಕ್ಷಣ ಅದರಿಂದ ಒಂದು ಅದ್ಭುತವಾದ ಪರಿಮಳ ಹೊರಗಡೆ ಬಂತು. ಏಲಕ್ಕಿ, ಲವಂಗ ಇದೆಲ್ಲ ಹಾಕಿದ್ರಿಂದ ತುಂಬಾನೇ ಪರಿಮಳ ಚೆನ್ನಾಗಿತ್ತು. ಸರಿ ಅಂತ ಹೇಳಿ ಒಂದು ತುತ್ತು ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ಲು ಲೂಸಿ ಪಾರಿವಾಳ. ತಕ್ಷಣ ಅವಳವಳ ಕಣ್ಣನ್ನ ಮುಚ್ಕೊಂಡು ತುಂಬಾನೇ ಖುಷಿಯಾಗಿ, ವಾವ್ ಚಿಚ್ಚು, ಈ ಬಿರಿಯಾನಿ ಅದ್ಭುತ, ಅಬ್ಬಬ್ಬಾ ಅಮೋಘವಾಗಿದೆ. ಇಂತಹ ಒಂದು ಬಿರಿಯಾನಿನ ನನ್ನ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ. ಹೌದು ಚಿಚ್ಚು, ನಿನಗೆ ಐಡಿಯಾ ಎಲ್ಲಿಂದ ಬಂತು? ಇದಕ್ಕೆ 150 ರೂಪಾಯಿ ಕೊಟ್ಟರು ಕೂಡ ಕಡಿಮೆನೆ, 200 ರೂಪಾಯಿ ಏನು ಜಾಸ್ತಿ ಆಗಿಲ್ಲ. ಆವಾಗ ಚೋಟು ಗಿಡಿ, ನಿಜವಾಗ್ಲೂ ಲೂಸಿ ಅಷ್ಟೊಂದು ರುಚಿಯಾಗಿದೆಯಾ? ಅಬ್ಬಬ್ಬಾ, ಆದ್ರೂ ನನಗೂ ಬೇಕು. ಚಿಚ್ಚು ತಗೋ ಹಣ, ನನಗೂ ಕೂಡ ಒಂದು ಪ್ಲೇಟ್ ಬಿರಿಯಾನಿ ಕೊಡು. ಹೌದು ಚಿಚ್ಚು, ನನಗೂ ಕೂಡ ತಿನ್ನದೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ನನಗೂ ಒಂದು ಪ್ಲೇಟ್ ಕೊಡು. ಚಿಕ್ಕಮ್ಮ, ನನಗೂ ಕೂಡ ತುಂಬಾ ಹಸಿವಾಗ್ತಿದೆ, ನನಗೂ ಒಂದು ಪ್ಲೇಟ್ ಕೊಡಿ. ಎಲ್ರೂ ಚಿಚುಕಾಗೆ ಹತ್ತಿರ ಹಣ ಕೊಟ್ಟು ಚಿಚುಕಾಗೆ ಹತ್ರ ಇರುವ ಬಿರಿಯಾನಿನ ತಗೊಂಡು ಅಲ್ಲೇ ಕೂತ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಶುರು ಮಾಡಿದ್ರು. ಮಳೆ ಬರ್ತಾ ಇದ್ದಾಗ ಆ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಆ ಬಿರಿಯಾನಿ ತಿಂತಾ ಇದ್ದಾಗ ಎಲ್ರೂ ತುಂಬಾನೇ ಸಂತೋಷ ಪಟ್ರು. ಚಿಚುನು ಸಂತೋಷ ಪಟ್ಲು. ಚಿಚ್ಚು, ನಿಜವಾಗ್ಲೂ ಇದರ ರುಚಿ ಅದ್ಭುತವಾಗಿದೆ. ಈ ಮಳೆಗೆ ಸ್ಪೈಸಿಯಾಗಿ ಖಾರ ಖಾರ, ಅಬ್ಬಬ್ಬಾ, ಮಳೆಯಲ್ಲಿ ಇಷ್ಟೊಂದು ಬೆವರ್ತಾ ಇದೆ, ತುಂಬಾ ರುಚಿಯಾಗಿದೆ. ಹೌದು ಚಿಚ್ಚು, 150 ರೂಪಾಯಿ ಕೊಟ್ಟರು ಕೂಡ ಪರವಾಗಿಲ್ಲ. ನಿನ್ನ ಕ್ವಾಲಿಟಿ, ನಿನ್ನ ಕೈ ರುಚಿ ಅಷ್ಟೊಂದು ಅದ್ಭುತವಾಗಿದೆ. ಈ ಬಾಳೆ ಎಲೆ ರುಚಿ ತುಂಬಾನೇ ಅದ್ಭುತವಾಗಿದೆ. ಆವಾಗ ಚಿಚ್ಚು, ನೋಡಿದ್ರಾ, ನನ್ನ ಬಿಸ್ನೆಸ್ ಮೈಂಡು, ಒಬ್ಬ ವ್ಯಾಪಾರಿ ಅಂದಮೇಲೆ ಈ ರೀತಿ ಬಿಸ್ನೆಸ್ ಮೈಂಡ್ ಇರಲೇಬೇಕು. ತುನಿ ಮಳೆಗೆ ಎದುರ್ಕೊಂಡು ಮನೆಯೊಳಗೇನೆ ಕೂತ್ಕೊಂಡ್ಲು. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಾನು ಈ ಬಿಸ್ನೆಸ್ನ ಆರಂಭಿಸಿದ್ದೀನಿ. ಹೇಗಿದೆ ನನ್ನ ಐಡಿಯಾ? ಆವಾಗ್ಲೇ ಟುನಿ ಹಾಗೂ ಬುಜ್ಜಿ ಇಬ್ರು ಅಲ್ಲಿಗೆ ಬಂದ್ರು. ಅರೆರೆ, ಏನು ಇಲ್ಲಿ ಇಷ್ಟೊಂದು ಜನ? ಓ ಚಿಚ್ಚು, ಹೋಟೆಲ್ ಆರಂಭಿಸಿಬಿಟ್ಟಿದ್ಯಾ? ನನ್ನ ಅಂಗಡಿನ ಮುಚ್ಚಿದ ತಕ್ಷಣ ನೀನು ಹೋಟೆಲ್ನ ಆರಂಭಿಸಿದೀಯಾ? ಚಿಚ್ಚು ನಗುತ್ತಾ, ಹೌದು ತುನಿ, ನೀನು ಹೋಟೆಲ್ನ ಮುಚ್ಚಿದ ತಕ್ಷಣ ನಾನು ಹೋಟೆಲ್ನ ಓಪನ್ ಮಾಡಿದ್ದೀನಿ. ನೋಡು, ನನ್ನ ಕಸ್ಟಮರ್ ಎಷ್ಟು ರುಚಿಯಾಗಿದೆ ಅಂತ, ಎಷ್ಟು ಚೆನ್ನಾಗಿ ತಿಂತಿದ್ದಾರೆ. ಹೌದು ಚಿಚ್ಚು, ಮಳೆ ಬರ್ತಾ ಇದೆ ಅಂತ ನಾನು ಹೋಟೆಲ್ನ ಮುಚ್ಚಿಬಿಟ್ಟೆ. ಆದರೆ ನೀನು ಧೈರ್ಯವಾಗಿ ಈ ಮಳೆಗೆ, ಈ ವಾತಾವರಣಕ್ಕೆ ಯಾವ ರೀತಿ ಅಡುಗೆ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ತಿಳ್ಕೊಂಡು ಚೆನ್ನಾಗಿ ಬಿರಿಯಾನಿ ವ್ಯಾಪಾರನ ಆರಂಭಿಸಿದೀಯ. ನನಗೂ ಬುಜ್ಜಿಗೂ 2 ಪ್ಲೇಟ್ ಕೊಡು, ಮನೆಗೆ ಹೋಗಿ ತಿಂತೀವಿ. ಕೊಡ್ತೀನಿ ತುನಿ. ತಗೋ, ನಾಳೆಯಿಂದನೂ ನನ್ನ ಹೋಟೆಲ್ ಓಪನಲ್ಲೇ ಇರುತ್ತೆ. ನಿಮ್ಮೆಲ್ಲರಿಗೂ ಏನು ಬೇಕೋ ಅದೇ ಸ್ಪೆಷಲನ್ನು ಮಾಡಿಕೊಡ್ತೀನಿ. ಆ ದಿನ ಚಿಚುಕಾಗಿಯ ವ್ಯಾಪಾರ ತುಂಬ ಚೆನ್ನಾಗಿ ನಡೀತು. 1 ಗಂಟೆ ಸಮಯದೊಳಗಡೆ ಅವಳು ಮಾಡಿದ ಬಿರಿಯಾನಿ ಎಲ್ಲಾನು ವ್ಯಾಪಾರ ಆಯಿತು. ಆ ದಿನ ರಾತ್ರಿ ಸಮಯ ಚಿನ್ನುಕಾಗೆ ಹಾಗೂ ಚಿಚುಕಾಗೆ ಇಬ್ರು ಮನೆಯಲ್ಲಿ ಕೂತ್ಕೊಂಡು ಸಂಪಾದನೆ ಮಾಡಿದ ಹಣನ ಲೆಕ್ಕ ಮಾಡಿ ನೋಡ್ತಾ ಇದ್ರು. ಅಮ್ಮ, ಹೌದಮ್ಮ, ನೀವ್ ಹೇಳಿದ್ದು ನಿಜಾನೇ. ಆ ತುನಿ ಆಂಟಿಗಿಂತ ನಾವಿವತ್ತು ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದೀವಿ. ಅದಕ್ಕೆ ಚಿಚು, ಹೌದು ಕಣು ಚಿನ್ನು, ವ್ಯಾಪಾರ ಅಂದ್ರೆ ಸಾಧಾರಣವಾಗಿ ಅಡಿಗೆ ಮಾಡೋದು ಮಾತ್ರ ಅಲ್ಲ, ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಸಮಯಕ್ಕೆ ಸರಿಯಾಗಿ ಟೈಮಿಂಗ್ಸ್ ಅಲ್ಲಿ ಅಡಿಗೆ ಮಾಡ್ಬೇಕು. ತುನಿ ಸಾಧಾರಣವಾಗಿ ಬಿರಿಯಾನಿ ಮಾಡಿದ್ಲು, ಅದೇ ನಾನು ಬಾಳೆ ಎಲೆ ಬಿರಿಯಾನಿ ಅಂತ ಮಾಡಿದೆ. ಇವಾಗ ಆ ಕೈ ರುಚಿ ಚೆನ್ನಾಗಿದೆ ಅಂತ ಎಷ್ಟು ಜನರು ಬಂದು ಒಳ್ಳೆ ವ್ಯಾಪಾರ ಆಯ್ತು. ಒಳ್ಳೆ ಐಡಿಯಾ ಅಮ್ಮ. ನಾಳೆ ಏನ್ ಅಡಿಗೆ ಮಾಡ್ತೀರಾ? ನಾಳೆ ಬಾಳೆ ಎಲೆ ಪನ್ನೀರ್ ಟಿಕ್ಕಾ, ಮಶ್ರೂಮ್ ಬಾಳೆ ಎಲೆ ಪನ್ನೀರ್ ಟಿಕ್ಕಾ. ಈ ಮಳೆಕಾಲ ಮುಗಿಯುವಷ್ಟರಲ್ಲಿ ಈ ಊರಲ್ಲಿ ಬಿಸ್ನೆಸ್ ವುಮೆನ್. ಖಂಡಿತ ಅಮ್ಮ, ನಿಮ್ಮ ಬುದ್ಧಿವಂತಿಕೆಯಿಂದ ಏನ್ ಬೇಕಾದ್ರೂ ಸಾಧಿಸ್ತೀರಾ. ಹಾಗೆ ಚಿಚುಕಾಗೆ ಅವಳ ಬುದ್ಧಿವಂತಿಕೆಯಿಂದ ಸರಿಯಾದ ಟೈಮ್ ನೋಡಿ ಅವಳ ವ್ಯಾಪಾರನ ಶುರು ಮಾಡಿ ಎಲ್ಲರಿಗೂ ಬಿಸಿ ಬಿಸಿ ಬಿರಿಯಾನಿ ಮಾಡಿಕೊಟ್ಟು ಊರಿನವರ ಹತ್ರ ಒಳ್ಳೆ ಹೆಸರು ಕೂಡ ತಗೊಂಡು ಹಾಗೇನೆ ಕೈ ತುಂಬ ಹಣನೂ ಸಂಪಾದನೆ ಮಾಡಿದ್ಲು.